ನಮಸ್ಕಾರ. ನನ್ನ ಹೆಸರು ಬಿಸೈರಳ್ಳಿ ನಾಗೇಶ್ ಅಂತ TFMC ನಿರ್ದೇಶಕರು ಮಾತಾಡ್ತಾ ಇದ್ದೀನಿ. ಏನು ನಿನ್ನೆ ಹರೀಶ್ ರೆಡ್ಡಿ ಅವರು ಮತ್ತು ಅವ್ರ ಬೆಂಬಲಿಗರು ನೀರಾವರಿ ಬಗ್ಗೆ ಹೋರಾಟ ಮಾಡಿ ಅಲ್ಲೇನೋ ಶಾಸಕರ ಬಗ್ಗೆ ತೊಡೆ ತಟ್ಟಿ ಭುಜ ತಟ್ಟಿ ಅಲ್ಲಿ ತಗಲ್ತು ಏನೋ ಅಂತ ಗೊತ್ತಿಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಾರೆ. ಮತ್ತು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ್ರಿಗೆ ಎತ್ತಿದ್ದು ಏನು ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ದಾರೆ ಮನಸ್ಸಲ್ಲೊಂದು ಆಚೆ ಒಂದು ಮಾತಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೋಡಿ ಹರೀಶ್ ರೆಡ್ಡಿ ಅವರೇ, ನೀವು ನೀರಾವರಿ ಹೋರಾಟ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀರಾ, ನಮಗೂ ಸಂತೋಷ, ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅಹಿಂದ ಜನರ ಪರವಾಗಿ ನಮ್ಮ ಶಾಸಕರು ನಿಂತ್ಕೊಂಡಿದ್ದಾರೆ. ಮನೆಗೆ ಹೋಗಿ ಕಷ್ಟ ಸುಖ ಕೇಳ್ತಾ ಇದ್ದಾರೆ. ನೋಡಿ, ದಾವಣಗೆರೆಯಲ್ಲಿ ಭುಜ ತಟ್ಟೋದು, ಅವರು ಅವ್ರದ್ದೇ ಆದಂಥ ವರ್ಚಸ್ಸು ಸಿಕ್ಕೊಂಡಿದ್ದಾರೆ. ಅವರು ನ್ಯಾಷನಲ್ ಫಿಗರ್ ಆಗಿದ್ದಾರೆ, ಅವ್ರದ್ದೇ ಆದಂಥ ವರ್ಚಸ್ಸು ಸಿಕ್ಕೊಂಡಿದ್ದಾರೆ. ಎಲ್ಲಿ ಬೇಕಾದರೂ ಅವರು ಈಜಾಡ್ತಾರೆ, ಸಮುದ್ರದಲ್ಲಿ ಬಿಟ್ಟರು ಈಜಾಡ್ತಾರೆ, ಕೆರೆಯಲ್ಲಿ ಬಿಟ್ಟರು ಈಜಾಡ್ತಾರೆ. ಅವ್ರದ್ದೇ ಆದಂಥ ವರ್ಚಸ್ಸಿದೆ, ಅವ್ರಿಗೆ ತೊಡೆ ತಟ್ಟೋ ತಾಕತ್ತಿದೆ, ದಮ್ಮಿದೆ. ನೋಡಿ, ಇವತ್ತು ಅಭಿವೃದ್ಧಿ ವಿಚಾರದಲ್ಲಷ್ಟೇ ಇವತ್ತು 50 ಕೋಟಿ ರೂಪಾಯಿ ಅನುದಾನ ಇಲ್ಲಿ ತಾಲೂಕಿನಾದ್ಯಂತ ರಸ್ತೆಗಳು ಮಾಡ್ತಾಯಿದ್ದಾರೆ. ಇವಾಗ ಇನ್ಮಿಂಚನಹಳ್ಳಿ ರಸ್ತೆ ಇವತ್ತು ಗುದ್ಲಿ ಪೂಜೆ 3 ಕೋಟಿ ರೂಪಾಯಿ ಅನುದಾನ ಹಾಕಿದ್ದಾರೆ. ಇಡೀ ತಾಲೂಕಿನಾದ್ಯಂತ 50 ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಕೆಲಸಗಳು ಮಾಡ್ತಾಯಿದ್ದಾರೆ. ಹಿಂದೆ ಒಂದು ಮುಂದೆ ಒಂದು ಅವ್ರು ಮಾತಾಡ್ತಾ ಇಲ್ಲ. ನೀವು ಏನೋ ರಾಜಕೀಯ ಪಿತೂರವಾಗಿ ಏನೋ ಒಂದು ಮಾಡೋದು ಸಮಂಜಸ ಅಲ್ಲ. ಒಬ್ಬ ಶಾಸಕರನ್ನ ಟೀಕೆ ಮಾಡುವಂಥ ವಿಚಾರದಲ್ಲಲ್ಲ. ಇಷ್ಟು ದಿನ ಎಲ್ಲೋಗಿದ್ರಿ ನೀವೆಲ್ಲ? ಯಾಕೆ ಸುಮಾರು 7-8 ವರ್ಷ ಆಯಿತು HN ವ್ಯಾಲಿ ನೀರು ಬಂದು, ಯಾಕೆ ನೀವು ಧ್ವನಿ ಎತ್ತಿಲ್ಲ? ನಾವು ಸಂತೋಷ, ನಾವು 3ನೇ ಹಂತ ಶುದ್ಧೀಕರಣ ಮಾಡಬೇಕಂತಿದ್ದಾರೆ ನಮ್ಮ ಶಾಸಕರು. ಅದರಲ್ಲೂ ತೊಡೆ ತಟ್ತಾರೆ, 3ನೇ ಹಂತ ಶುದ್ಧೀಕರಣನೂ ಮಾಡಿಸ್ತಾರೆ. ನೀವು ತೊಡೆ ತಟ್ಟೋ ತಾಕತ್ತಿದ್ರೆ, ನಿಮಗೂ ಒಂಥರ ದಮ್ಮಿದ್ದರೆ ಕೃಷ್ಣಾ ನದಿ ನೀರು ತಂದುಕೊಟ್ಟು ನೀವು ತೊಡೆ ತಟ್ಟಿ, ನಾವು ಬೇಡ ಅಂತ ಹೇಳ್ತಾರೆ. ನಿಮಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನೀವು ತನ್ನಿ, ಕೃಷ್ಣಾ ನದಿ ನೀರು ಬಾಗೇಪಲ್ಲಿ ಬಾಡಿಗೆ ಬಂದಿದೆ. ನೀವು ಕೇಂದ್ರ ಸರ್ಕಾರ ಒತ್ತಡ ಹಾಕಿ, ನಿಮ್ಮದೇ ಆದಂಥ MP ಡಾಕ್ಟರ್ ಸುಧಾಕರ್ ಅವರು ಇದ್ದಾರೆ, ಅವ್ರಿಗೆ ಒತ್ತಡ ತನ್ನಿರಿ. ಕೃಷ್ಣಾ ನದಿ ನೀರು ತನ್ನಿ. ಇವಾಗ ಯಾವ ಕೊಳಚೆ ನೀರು ಬೇಡ, 3ನೇ ಹಂತ ಶುದ್ಧೀಕರಣ ಅಂತಾರೆ, ಅದು ಕೊಳಚೆ ನೀರೇ ಬೇಡ. ಕೃಷ್ಣಾ ನದಿ ಒಳ್ಳೆ ನೀರು, ಪವಿತ್ರವಾದ ನೀರು ತನ್ನಿ. ಅದರಲ್ಲಿ ತೊಡೆ ತಟ್ಟಿ. ನೀವು ನಮ್ಮ ಶಾಸಕನೆಲ್ಲ ಟೀಕೆ ಮಾಡೋದು, ನೀವು ತೊಡೆ ತಟ್ಟಿ ಕೃಷ್ಣಾ ನದಿ ನೀರು ತಂದು ಚಿಕ್ಕಬಳ್ಳಾಪುರ ಬಿಟ್ಟರೆ ಆವಾಗ ನೀವು ತೊಡೆ ತಟ್ಟಿ ನೀವು ಮಾತಾಡಿದ್ರೆ, ಟೀಕೆ ಮಾಡಿದ್ರೆ ಜನರು ಒಪ್ತಾರೆ. ಈ ಸುಳ್ಳು ಹೇಳಿಕೆಗಳಿಗೆಲ್ಲ ಜನ ಒಪ್ಪಲ್ಲ. ಸಂತೋಷ, ನೀವು ಒಳ್ಳೆ ಇದು ಮಾಡಿದ್ರೆ ನಮಗೂ ಸಂತೋಷ. ಇಷ್ಟೇ ತೊಡೆ ಸರ್, ಏನರ್ಥ ಅದು ಅವ್ರಿಗೆ ಕೇಳಬೇಕು. ಯಾವ ಥರ ತಗಲಿದೆ ಏನಂತ ಅವ್ರಿಗೆ ಕೇಳ್ಬೇಕು. ನೀವು ನಮಗೆ ತೊಡೆ ತಟ್ಟಿರೋಂಥ ಅವ್ರದ್ದೇ ನಮ್ಗೆ ಏನಂದರೆ, ಶಾಸಕರು ಎಲ್ಲೋದ್ರೂ ಅವ್ರದ್ದೇ ಆದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದಾರೆ. ಇವಾಗ ಇಲ್ಲಿಗೋದ್ರು, ಯಾವುದು ಕೇರಳಕ್ಕೆ ಹೋದರು. ಕೇರಳದ MLA ಒಬ್ರು ಹೇಳ್ತಾರೆ, ಅಹಿಂದ ವರ್ಗದ ಮನೆಗಳಿಗೆ ಹೋಗಿ ಕಷ್ಟ ಸುಖ ಕೇಳ್ತಾ ಇದ್ದಾರೆ. 2 ಟರ್ಮ್ MLA ಆಗಿವೆ ಅವರು, ಪ್ರೆಸೆಂಟ್ ಮತ್ತು MLA ಕ್ಯಾಂಡಿಡೇಟ್ ಅವರು ಕೇರಳದಲ್ಲಿ ಹೇಳ್ತಾರೆ ನಮ್ಮ ಶಾಸಕ ಪ್ರದೀಪ್ ಈಶ್ವರ ಬಗ್ಗೆ. ನೀವು ಇದೆಲ್ಲ ನೋಡಬೇಕು, ಸುಮ್ಮನೆ ಬಾಯಿ ಮಾತಾಡೋದಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ನಿಮ್ಮ MP ಜೊತೆ ಇದ್ದೀರಾ, ಮತ್ತು ಇನ್ನೊಬ್ಬರ ಬಗ್ಗೆ ಬೇರೆಯವ್ರ ಬಗ್ಗೆ ಟೀಕೆ ಮಾಡ್ತಾಯಿದ್ದೀರಾ. ನಿಮ್ಮಲ್ಲೇ ಒಬ್ಬರನ್ನ ಎತ್ತುಗಟ್ಟೋದು, ಒಬ್ಬರನ್ನ ಇಳಿಸೋವಂಥ ಇದು ಮಾಡ್ತಾಯಿದ್ದೀರಾ. ದಯವಿಟ್ಟು ಬೇಡ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಕೈ ಜೋಡಿಸ್ತೀನಿ, ನಾವು ನಿಮ್ಮ ಜೊತೆ ಕೈ ಜೋಡಿಸಿ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಒಬ್ಬರನ್ನ ಟೀಕೆ ಮಾಡೋದು ಬಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ತೋರಿಸಿ. ನಮ್ಮ ಶಾಸಕರು ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ತೋರಿಸ್ತಾ ಇದ್ದಾರೆ. ಇದು ನೀರಾವರಿ ಬಗ್ಗೆ 3ನೇ ಹಂತ ಶುದ್ಧೀಕರಣದಲ್ಲೂ ಅವರು ತೊಡೆ ತಟ್ಟಿ ತೋರಿಸ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ